ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸಣಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಮೂಲಾಗಿ ಆಟಿಯಲ್ಲಿ ಮಾಡುವಂತಹ ಒಂದು ಚಟ್ನಿ ರೆಸಿಪಿ, ಅಥವಾ ಇದನ್ನು ತಂಬಳಿ ಕೂಡ ಮಾಡ್ಬೋದು. ನಾನು ಚಟ್ನಿ ಮಾಡ್ತಾ ಇದ್ದೇನೆ. ಸೊಪ್ಪುಗಳ ಕೊಡಿಗಳನ್ನು ಕಟ್ ಮಾಡಿಕೊಂಡು ಮಾಡುವಂತಹದ್ದು. ಇದಕ್ಕೆ ನೋಡಿ, ನಾನಿಲ್ಲಿ ಪೇರಳೆ ಕೊಡಿ, ವೀಳ್ಯದೆಲೆ ಕೊಡಿ, ನೆಲನೆಲ್ಲಿ ಕೊಡಿ ಒಂದು 25-27 ಹಾಕಿದ್ದೇನೆ ಇದಕ್ಕೆ. ಇದು ನಿತ್ಯ ಪುಷ್ಪದ್ದು, ಇದು ನೆಲಬಸಳೆ ಅಂತ ಹೇಳ್ತೇವೆ. ಇದು ಶಂಖಪುಷ್ಪದ ಹೂವಿನ ತುದಿ. ಇದು ಗರಿಕೆ, ಇದು ಪಾರಿಜಾತದ್ದು, ಇದು ಕಾಡು ಬಸಳೆ ಅಂತ ಹೇಳ್ತೇವೆ. ಇದು ತುಳಸಿ ಕೊಡಿ, ಇದು ಕಿಸ್ಕಾರ ಹೂವಿದ್ದು, ಗರ್ಗ, ಇದಕ್ಕೆ ನಾವು ವಿಟಮಿನ್ ಸೊಪ್ಪು ಅಂತ ಹೇಳ್ತೇವೆ. ನಿಮಗೆ ಬೇರೆ ಹೆಸರಿದ್ರೆ ಹೇಳಿ ನೀವು. ಇದು ಇಲಿಕಿವಿ ಅಂತ ಹೇಳ್ಕೊಂಡು, ಇದು ನೈಕಾರ್ಂಬು ಅಂತೇಳಿ ಹೇಳ್ತೇವೆ ನಾವು. ಕಣ್ಣು ನೋವೆಲ್ಲಾದರೆ ಹಾಕುವಂತಹ ಒಂದು ಗಿಡ ಅದು. ಆಮೇಲೆ ಕರಿಬೇವಿನ ಸೊಪ್ಪು, ಇದು ತೊಂಡೆಕಾಯಿ ಬಳ್ಳಿಯ ಚಿಗುರು. ಇದರ ಒಂದು ಹೆಸರು ನನಗೆ ಗೊತ್ತಿಲ್ಲ ಈ ಎಲೆಯದ್ದು. ಇದು ನುಗ್ಗೆ, ಹಾಗೆಯೇ ಇದು ಮಾಪಲ ಹುಳಿ ಅಥವಾ ಲಿಂಬೆ ಹುಳಿ ಯಾವುದಾದ್ರೂ ಒಂದು ಹಾಕ್ಬೋದು. ಇದು ತಿಮರೆ ಎಲೆ, ಇದು ನೀರ್ಕಡ್ಡಿ, ಹಾಗೆಯೇ ಅದರ ಜೊತೆಗೇ ಇದು ಚೆಕ್ಕೆ ಅಥವಾ ನೀವು ಹಾವು ಎಲೆ ಅಂತ ಏನು ಹೇಳ್ತೀರಿ ಅದು. ಇದು ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ. ಇದು ದಾಸವಾಳ ಹೂವಿನ ಎಲೆ, ಯಾವುದೇ ದಾಸವಾಳ ಆದರೂ ಆಗ್ತದೆ. ಇದು ಹುಳಿಗೆ ಪುನರ್ಪುಳಿ, ಕೋಕಮ್ ಅಂತ ಏನು ಹೇಳ್ತೇವೆ ಅದರ ಎಲೆ. ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಬೋದು. ಇದು ಮಲ್ಲಿಗೆ ಹೂವಿನ ತುದಿ, ಹಾಗೆ ಖಾರಕ್ಕೆ ಬೇಕಾದಷ್ಟು ಗಾಂಧಾರಿ ಮೆಣಸು ಹಾಗೂ ಅದರದ್ದೇ ಎಲೆ. ಇವಿಷ್ಟನ್ನು ಸೇರಿಸ್ಕೊಂಡು ಇವತ್ತು ನಾನೊಂದು ಚಟ್ನಿ ಕಡಿತಾ ಇದ್ದೇನೆ. ಆಟಿಯಲ್ಲಿ ಇದು ಮಾಮೂಲಾಗಿ ಮಾಡುವಂತಹ ಒಂದು ಚಟ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಇರುವ ಎಲ್ಲ ಸೊಪ್ಪುಗಳನ್ನು, ಕಾಮಿನಿಷ್ಟನ್ನು ಒಂದು ಬಿಟ್ಟು ಬಾಕಿ ಯಾವ ಸೊಪ್ಪನ್ನು ಬೇಕಾದರೂ ಹಾಕ್ಬೋದು ಇದಕ್ಕೆ. ಇಂತಹದ್ದೇ ಇಷ್ಟೇ ಸೊಪ್ಪು ಅಂತಿಲ್ಲ. ನೋಡಿ, ಒಂದು ರಾಶಿ ಆಯಿತು. ಅದನ್ನೆಲ್ಲ ಚಂದ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಕಟ್ ಮಾಡಿ ಇಟ್ಕೊಳ್ಳೋ ಉದ್ದೇಶ ಅಂದರೆ ಇದನ್ನು ಹಸಿ ಹೀಗೆ ಕೂಡ ಕಡಿಬೋದು. ನಾನು ಇದನ್ನು ಒಂಚೂರು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕುವ ಅಂತೇಳಿ, ಒಳ್ಳೆ ಪರಿಮಳ ಆಗ್ತದೆ ಅದು. ಅದಕ್ಕೋಸ್ಕರ ಒಂಚೂರು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕುವ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡೋದು ನಿಮಗೆ ಹೀಗೆ ಕಡಿಯೋದಾದರೂ ಕಟ್ ಮಾಡೋದು ಒಳ್ಳೆಯದು, ಯಾಕೆಂದರೆ ಈ ಕಡಿಯಲಿಕ್ಕೆ ಕಷ್ಟ ಆಗ್ತದೆ ಇಲ್ಲದಿದ್ದರೆ. 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪಕ್ಕೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಟೇಸ್ಟಿಗೆ ಅಂತೇಳಿ ಒಂದು 2 ಎಸಳು ಈರುಳ್ಳಿ, ಹಾಗೆಯೇ ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಮಸ್ಟ್ ಅಲ್ಲ, ಇದು ಆಪ್ಷನಲ್ಲು. ನಂತರ ಕಟ್ ಮಾಡಿಟ್ಟಂತಹ ಎಲ್ಲ ಎಲೆಗಳನ್ನು ಕೂಡ ಅದೇ ತುಪ್ಪಕ್ಕೆ ಹಾಕ್ಕೊಂಡು ಒಂದು 2-3 ನಿಮಿಷ ದೊಡ್ಡ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಸೊಪ್ಪು ಬಾಡಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಸಣ್ಣ ಉರಿಯಲ್ಲಿ ಮಾಡಿದರೆ ನೀವು ತುಂಬ ಹೊತ್ತು ಮಾಡಬೇಕಾಗ್ತದೆ. ಅದು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಸೊಪ್ಪು ಗಳಿಗೆ ಒಳಗೆ ಬಾಡಿ ಹೋಗ್ತದೆ. ಅದರಿಂದ ದೊಡ್ಡ ಉರಿಯಲ್ಲಿ ಮಾಡ್ಕೊಳ್ಬೋದು. 2 ನಿಮಿಷ ತುಪ್ಪದಲ್ಲಿ ಹೀಗೆ ಫ್ರೈ ಮಾಡ್ಕೊಂಡಿದ್ದೇನೆ. ಜಸ್ಟ್ ಒಂದು ಕಲರ್ ಚೇಂಜ್ ಆದರೆ ಸಾಕು, ಆ ಹಸಿ ಸ್ಮೆಲ್ ಹೋಗ್ತದೆ. ಅದು ಹಸಿ ಸ್ಮೆಲ್ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಹಾಗೆ ಹೇಳ್ತಾ ಇರೋದು. ಬಟ್ ಹಸಿಯೇ ಇದನ್ನು ಮಾಡಿ ತಿನ್ಬೋದು, ಇಷ್ಟ ಆಗೋರು ಹಾಗೇ ತಿನ್ಬೋದು. ನಾನು ನೋಡಿ ಒಂದು ಸ್ವಲ್ಪ 2 ನಿಮಿಷ ತುಪ್ಪದಲ್ಲಿ ಕರೆದು ಅದನ್ನು ತಣಿಲಿಕ್ಕೆ ಬಿಡ್ತೇನೆ. ಪೂರ್ತಿಯಾಗಿ ತಣಿಬೇಕು ಮಿಕ್ಸರ್ ಜಾರಿಗೆ ಹಾಕಲಿಕ್ಕೆ. ನೀವು ಕಲ್ಲಿನಲ್ಲಿ ಕಡಿಯೋದಾದರೆ ಹಾಗೆ ಬಿಸಿಯೇ ಹಾಕ್ಕೊಳ್ಬೋದು. ತಣ್ಣಗಾದಾಗ ನೋಡಿ ಈ ಕಲರ್ ಬರ್ತದೆ ಅದು. ಇದಕ್ಕೀಗ 1 ಕಪ್ಪಷ್ಟು ಕಾಯಿ ನೀವು ಎಷ್ಟು ಚಟ್ನಿ ಬೇಕು ನಿಮಗೆ ಅಷ್ಟು ಹಾಕ್ಕೊಳ್ಬೋದು. ನನಗೆ ಒಂದು 3-4 ಜನಕ್ಕೆ ಬೇಕಾದ ಹಾಗಾಗಿ ನಾನು 1 ಕಪ್ ಕಾಯಿ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಖಾರಕ್ಕೆ ನಾವು ಗಾಂಧಾರಿ ಮೆಣಸು ಹಾಕ್ಕೊಂಡಿದ್ದೇವೆ. ಹಾಗೆಯೇ ಹುಳಿಗೆ ಪುನರ್ಪುಳಿಯ ಸೊಪ್ಪು ಹಾಕ್ಕೊಂಡಿದ್ದೇವೆ. ಸ್ವೀಟ್ ಬೇಕು ಅಂತ ಹೇಳೋರು ಬೆಲ್ಲ ಹಾಕ್ಕೊಳ್ಬೋದು ಈಗ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲಿಗೆ ನಾನೇನು ನೀರು ಹಾಕಲಿಲ್ಲ, ಹಾಗೇನೆ ಅದನ್ನು ತರಿಯಾಗಿ ನೋಡಿ ಈ ಥರ ರುಬ್ಬಿಕೊಂಡೆ. ನಂತರ ಅದು ಕಸ ಬಾಯಿಗೆ ಸಿಗ್ತದಂತೇಳಿ ಆಯಿತು ನನಗೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ಇನ್ನೂ ಸ್ವಲ್ಪ ಜಾಸ್ತಿ ತರಿಯಾಗಿ, ನುಣ್ಣಗೆ ಪೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಚಟ್ನಿ ಆದ ಕಾರಣ, ತರಿಯಾಗಿ ರುಬ್ಬಿಕೊಳ್ಳಿ ಅದನ್ನು. ಕೊನೆಗೊಂದು 10 ಬೆಳ್ಳುಳ್ಳಿ, ಸಾಸಿವೆ, ತುಪ್ಪ ಹಾಕಿ ಅದಕ್ಕೊಂದು ಒಗ್ಗರಣೆ ಮಾಡಿದ್ದೇನೆ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂತಾದರೆ ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಹತ್ರ ಯಾವುದೆಲ್ಲ ಸೊಪ್ಪಿದೆ ಅದನ್ನು ಹಾಕ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಸೊಪ್ಪುಗಳಿಗೆ ಅವುಗಳದ್ದೇ ಆದ ಒಂದು ಔಷಧೀಯ ಗುಣಗಳಿರ್ತವೆ. ಆ ಎಲ್ಲ ಔಷಧೀಯ ಗುಣಗಳು ಕೂಡ ಆಟಿಯಲ್ಲಿ ಇರ್ತವಂತೇಳಿ ಒಂದು ಪ್ರತೀತಿ ಇದೆ, ಮೊದಲಿಂದ ಬಂದದ್ದು. ಹಾಗೆ ಇವತ್ತು ನಾವು ಎಲ್ಲ ಸೊಪ್ಪುಗಳ ಚಟ್ನಿಯನ್ನು ಮಾಡ್ತಾ ಇದ್ದೇವೆ. ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.